ಎಲ್ಲರಿಗೂ ನಮಸ್ಕಾರಗಳು. ಲಾನಾ ಶಾಸ್ತ್ರಿ ಅವರ ಧರೆಗಿಳಿದ ದಿವ್ಯ ತೇಜ ಕಾದಂಬರಿಯನ್ನು ಮುಂದುವರಿಸೋಣ. ಗುರುಗಳು ಕಾಂಚೀಪುರಕ್ಕೆ ಬರ್ತಾರೆ. ಅಲ್ಲಿ ಯುದ್ಧ ಮತ್ತು ಕದನಗಳ ಬೀಡಾಗಿದ್ದ ಆ ರಾಜ್ಯವನ್ನು ಆಳ್ತಾ ಇದ್ದಂತಹ ದೊರೆಗಳಿಗೆ ಧರ್ಮ ರಕ್ಷಣೆಗೆ, ಸತ್ಯಪಾಲನೆಗೆ ಮತ್ತು ದುರ್ಬಲರ ರಕ್ಷಣೆಗೆ ಮಾತ್ರ ಶಸ್ತ್ರ ಹಿಡಿಬೇಕು ಅಂತ ಹೇಳಿ ಅವರನ್ನು ಬದಲಾಯಿಸ್ತಾರೆ. ಆನಂತರ ಅಲ್ಲಿದ್ದ ದೇವಿಯ ದೇವಸ್ಥಾನಕ್ಕೆ ಬರ್ತಾರೆ. ಉಗ್ರ ಕಳೆಯಿಂದ ಶೋಭಿಸ್ತಿದ್ದ ಅಲ್ಲಿ ಪೂಜೆಯನ್ನು ಮಾಡ್ತಾರೆ. ಆನಂತರ ಆದಿಪೀಠೇಶ್ವರಿ ಅಂತ ಹೆಸರಿಡ್ತಾರೆ. ನಿಧಾನವಾಗಿ ಅಲ್ಲೂ ಕೂಡ ಸೌಮ್ಯ ರೀತಿಯ ಪೂಜೆ ಬರೋ ಹಾಗೆ ಮಾಡ್ತಾರೆ. ಜೈನರು, ವೈಷ್ಣವರು, ಶಾಕ್ತರು, ಶೈವರು ಎಲ್ಲರೂ ಕೂಡ ವೇದಾಂತ ಧರ್ಮವನ್ನು ಅನುಸರಿಸಬೇಕು ಅಂತ ಹೇಳಿ ಅಲ್ಲಿಂದ ಮುಂದಕ್ಕೆ ಪುರಿ ಕಡೆಗೆ ಹೊರಡ್ತಾರೆ. ಅಲ್ಲಿ ಪೂರ್ವಾಮ್ನಾಯ ಪೀಠವನ್ನು ಸ್ಥಾಪನೆ ಮಾಡ್ತಾರೆ. ಅಲ್ಲಿಂದ ಮತ್ತೆ ಬದಲಿಗೆ ಬರ್ತಾರೆ. ಅಲ್ಲಿ ಸುಖವೇ ಧ್ಯೇಯವಾಗಿ ಇರಬೇಕು ಅಂತ ವಾದ ಮಾಡ್ತಿದ್ದ ಚಾರ್ವಾಕರನ್ನು ಬದಲಾಯಿಸ್ತಾರೆ. ಇಷ್ಟೊತ್ತಿಗೆ ಅವ್ರಿಗೂ ಅನಾರೋಗ್ಯ ಪ್ರಾರಂಭ ಆಗುತ್ತೆ. ತೋಟಕರ ಉಪಚಾರದಿಂದ ರೋಗ ಗುಣಮುಖವಾಗುತ್ತೆ. ಕತೆ ಇಲ್ಲಿಗೆ ನಿಂತಿದ್ದು, ಮುಂದಕ್ಕೆ ಹೋಗೋಣ. ಒಂದು ಸಂಧ್ಯಾಕಾಲ ಆಚಾರ್ಯರು ವ್ಯಾಘ್ರಾಸನದ ಮೇಲೆ ಬದರಿ ವೃಕ್ಷದ ಅಡಿಯಲ್ಲಿ ಕಣ್ಮುಚ್ಚಿ ಕೂತಿರ್ತಾರೆ. ಸುತ್ತಲೂ ಶಿಷ್ಯರು, ಭಕ್ತರು ನೂರಾರು ಸಂಖ್ಯೆಯಲ್ಲಿ ಕೂತಿರ್ತಾರೆ. ಸಮೀಪದಲ್ಲಿದ್ದಂತಹ ಬ್ರಹ್ಮಗುಪ್ತ ರತ್ನಗಂಬಳಿ ಮೇಲೆ ಕೈ ಮುಗಿದು ಕೂತ್ಕೊಂಡಿರ್ತಾನೆ. ಪರಮೇಶ್ವರ ಬ್ರಹ್ಮಗುಪ್ತನ ಜೊತೆಗೆ ಮೆಲ್ಲಗೆ ಮಾತಾಡ್ತಾ, ಬರುವ ವೈಶಾಖ ಶುದ್ಧ ಪಂಚಮಿಗೆ ಆಚಾರ್ಯರಿಗೆ 31 ವರ್ಷ ತುಂಬಿ 32ನೇ ವರ್ಷ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಬ್ರಹ್ಮಗುಪ್ತ ಅದನ್ನು ಸೂಕ್ತವಾಗಿ ಆಚರಿಸ್ಬೇಕು, ಏರ್ಪಾಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಪರಮೇಶ್ವರ ಹೇಳ್ತಾನೆ, ಗುರುಗಳು ತಮ್ಮ ನಿಮಿತ್ತವಾಗಿ ಯಾವುದೇ ಉತ್ಸವ ಅಥವಾ ವೈಭವದ ವಿಜೃಂಭಣೆಯ ಆಚರಣೆಯನ್ನು ಒಪ್ಪೋದಿಲ್ಲ ಅಂತ ಹೇಳಿದಾಗ ಬ್ರಹ್ಮಗುಪ್ತ ಕೇಳ್ತಾನೆ, ಇಲ್ಲಿವರೆಗೂ ನೀವು ಅವರ ವರ್ಧಂತಿಯನ್ನು ಹೇಗೆ ಆಚರಿಸ್ತಿದ್ರಿ ಅಂದಾಗ ಆತ ಹೇಳ್ತಾನೆ, ವೇದ ಪಾರಾಯಣ, ಉಪನಿಷತ್ತುಗಳ ಪಾರಾಯಣ, ಆಚಾರ್ಯರ ಬ್ರಹ್ಮಸೂತ್ರವನ್ನು ಕುರಿತು ನಮ್ಮಲ್ಲೇ ಚರ್ಚೆ ಮಾಡ್ತೀವಿ. ಶೃಂಗಗಿರಿಯಲ್ಲಿ ಇದ್ದಾಗ ನಾವೆಲ್ಲರೂ ಸುರೇಶ್ವರರು ಈ ಕ್ರಮವನ್ನು ಹಾಕಿಕೊಟ್ಟ ರೀತಿಯನ್ನು ಅನುಸರಿಸ್ತಿದ್ವಿ. ಈಗಲೂ ಹಾಗೆ ನಡೆದು ಬರ್ತಾ ಇದೆ ಅಂತ ಹೇಳ್ತಾನೆ. ಆಗ ಬ್ರಹ್ಮಗುಪ್ತ ಹೇಳ್ತಾನೆ, ನಾವು ಇಲ್ಲೂ ಹಾಗೆ ಮಾಡೋಣ, ಅದರ ಜೊತೆಗೆ ರುದ್ರ ಹೋಮ ಒಂದನ್ನು ಏರ್ಪಾಟ್ ಮಾಡ್ತೀನಿ, ಈ ಸುತ್ತಮುತ್ತ ಇರೋ ಬ್ರಾಹ್ಮಣ ವೃಂದವನ್ನು ಆಹ್ವಾನಿಸ್ತೀನಿ ಅಂತ ಹೇಳ್ತಾನೆ. ಹೀಗೇನೆ ಇಬ್ಬರು ಇನ್ನೂ ಹಲವಾರು ವಿಚಾರಗಳನ್ನು ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಆಚಾರ್ಯರು ಧ್ಯಾನದಿಂದ ಬಹಿರ್ಮುಖರಾಗ್ತಾರೆ. ಸುತ್ತಲೂ ಕಣ್ಣು ಹಾಯಿಸಿದಾಗ ಎಲ್ಲರೂ ಮೌನವಾಗಿ ಕೂತಿದ್ದು ಬ್ರಹ್ಮಗುಪ್ತ ಮತ್ತು ಪರಮೇಶ್ವರರು ಏನನ್ನು ಸಮಾಲೋಚಿಸ್ತಾ ಇರೋದನ್ನು ನೋಡ್ತಾರೆ. ಏನದು ಅಂತ ಕೇಳ್ತಾರೆ. ಬರುವ ಪಂಚಮಿ ದಿವಸ ನಿಮ್ಮ ವರ್ಧಂತಿ ಅಂತ ತಿಳಿತು, ಅದನ್ನು ನಾವು ಆಚರಿಸ್ಲಿಕ್ಕೆ ನೀವು ಅನುಮತಿ ಕೊಡಬೇಕು ಅಂತ ಬ್ರಹ್ಮಗುಪ್ತ ಹೇಳ್ತಾನೆ. ಆಗ ಗುರುಗಳು ಹೇಳ್ತಾರೆ, ಆ ದಿನ ಪೂರ್ಣವಾಗಿ ಮೌನದಿಂದಿದ್ದು ಜಪ ಧ್ಯಾನಗಳಲ್ಲಿ ಇರಬೇಕು ಅನ್ನೋದು ನನ್ನ ಅಪೇಕ್ಷೆ. ಈ ಉತ್ಸವಾದಿಗಳೆಲ್ಲವೂ ಅನಗತ್ಯ ಅಂತಾರೆ. ಆಗ ಬ್ರಹ್ಮಗುಪ್ತ ಹೇಳ್ತಾನೆ, ಶ್ರೀರಾಮ, ಶ್ರೀಕೃಷ್ಣ ಇತರರ ಅವತಾರಗಳ ಜಯಂತಿಯನ್ನು ಆಚರಿಸೋ ಹಾಗೆ ನಿಮ್ಮ ಜನ್ಮದಿನವನ್ನು ನಾವು ಆಚರಿಸಬೇಕು ಅನ್ನೋದು ನಮ್ಮ ಇಚ್ಛೆ. ಬದ್ರಿನಾಥನನ್ನು ವಿಶೇಷವಾಗಿ ಪೂಜಿಸ್ತೀವಿ, ಸಾಧು ಸಂತರನ್ನು ಸತ್ಕರಿಸ್ತೀವಿ, ವಿದ್ವಾಂಸರನ್ನು ಗೌರವಿಸ್ತೀವಿ. ನೀವು ದಯವಿಟ್ಟು ಒಪ್ಪಿಗೆ ಕೊಡಬೇಕು ಅಂತ ಒತ್ತಾಯಪೂರ್ವಕವಾಗಿ ಪ್ರಾರ್ಥಿಸ್ತಾನೆ. ಆಚಾರ್ಯರು ಸುರೇಶ್ವರ ಇತರ ಪ್ರಮುಖ ಶಿಷ್ಯರ ಕಡೆ ನೋಡ್ತಾರೆ. ಆಗ ಸನಂದನರು ಹೇಳ್ತಾರೆ, ಗುರುಗಳೇ, ಈ ಗುರುಪೂಜಾ ಕಾರ್ಯಕ್ರಮ ಶೃಂಗಗಿರಿಯಲ್ಲಿ ಆಚಾರ್ಯ ಸುರೇಶ್ವರರ ಅಪೇಕ್ಷೆ ಹಾಗೆ ಆರಂಭ ಆಯಿತು. ಆದರೆ ತಮಗೆ ಅದನ್ನು ನಾವು ತಿಳಿಸಿರಲಿಲ್ಲ. ಇಲ್ಲಿ ಬ್ರಹ್ಮಗುಪ್ತ ಸ್ವಲ್ಪ ಹೆಚ್ಚಿನ ಕಾರ್ಯಕ್ರಮವನ್ನು ಯೋಚನೆ ಮಾಡಿದ್ದಾನೆ. ಇದು ಎಲ್ಲರಿಗೂ ಸಂತೋಷ ಉಂಟು ಮಾಡೋದ್ರಿಂದ ನೀವು ದಯವಿಟ್ಟು ಒಪ್ಪಿಗೆ ಕೊಡಬೇಕು ಅಂತ ಕೋರ್ಕೊಳ್ತಾನೆ. ಆಗ ಆಚಾರ್ಯರು ಹೇಳ್ತಾರೆ, ನಿಮ್ಮೆಲ್ಲರೂ ಇಷ್ಟನೂ ಅದೇ ಇರಬೇಕಾದ್ರೆ ನನ್ನ ಮಾತನ್ನು ಕೇಳೋರಾದರೂ ಯಾರು ಅಂತ ವಿನೋದವಾಗಿ ಹೇಳ್ತಾರೆ. ಅಂದರೆ ಅದು ಅವರ ಒಪ್ಪಿಗೆ ಅನ್ನೋದು ಶಿಷ್ಯರಿಗೆ ಮನದಟ್ಟಾಗತ್ತೆ. ಆಚಾರ್ಯರ ವರ್ಧಂತಿ ಅತ್ಯಂತ ವೈಭವದಿಂದ ಪ್ರಾರಂಭ ಆಗುತ್ತೆ. ನೂರಾರು ಜನ ಗಿರಿಜನರು, ಯಾತ್ರಿಕರು ಪಾಲ್ಗೊಳ್ತಾರೆ. ಬ್ರಹ್ಮಗುಪ್ತ ಆಚಾರ್ಯರ ಪಾದುಕೆಗಳಿಗೂ ಪೂಜೆ ಮಾಡಿಸ್ತಾನೆ. ಬಂದಿದ್ದ ಸಾಧು ಸಂತರಿಗೆಲ್ಲ ಆಚಾರ್ಯರು ವಸ್ತ್ರಾದಿಗಳನ್ನು ಕೊಟ್ಟು ಸತ್ಕರಿಸ್ತಾರೆ. ಬ್ರಹ್ಮಗುಪ್ತ ಎಲ್ಲರನ್ನು ಭೋಜನ ದಕ್ಷಿಣಾದಿಗಳಿಂದ ತೃಪ್ತಿಪಡಿಸ್ತಾನೆ.
ವರ್ಧಂತಿ ಆಗತ್ತೆ, ಒಂದೆರಡು ದಿನ ಕಳೆಯುತ್ತೆ. ಆಚಾರ್ಯರು ತಮ್ಮ ಶಿಷ್ಯರನ್ನ ಸಮೀಪಕ್ಕೆ ಕರೆದು ಹೇಳ್ತಾರೆ, ನಮ್ಮ ಅಪೇಕ್ಷೆ ಹಾಗೆ 3 ಆಮ್ನಾಯ ಪೀಠಗಳನ್ನು ಪ್ರಾರಂಭಿಸಿದ್ದಾಯಿತು, ಇನ್ನು 4ನೇದೊಂದು ಉಳಿದಿದೆ. ವ್ಯಾಸ ಮಹರ್ಷಿಗಳ ಮತ್ತು ನರನಾರಾಯಣರ ತಪೋಭೂಮಿಯಾದ ಶ್ರೀ ಬದ್ರಿನಾಥನ ಪುಣ್ಯಕ್ಷೇತ್ರವಾದ ಇಲ್ಲಿ 4ನೇದನ್ನು ಸ್ಥಾಪಿಸಬೇಕು ಅಂತ ಇಚ್ಛಿಸಿದ್ದೀನಿ ಅಂತ ಹೇಳಿದಾಗ ಶಿಷ್ಯರೆಲ್ಲರೂ ಸಂಬಂಧಿಸ್ತಾರೆ. ಒಂದು ಶುಭ ದಿನ ಬದ್ರಿನಾರಾಯಣನ ಸನ್ನಿಧಿಯಲ್ಲಿ ತಮ್ಮ 4ನೇ ಆಮ್ನಾಯ ಪೀಠವನ್ನು ಆಚಾರ್ಯರು ಸ್ಥಾಪಿಸ್ತಾರೆ. ಅದಕ್ಕೆ ತಮ್ಮ ಆಪ್ತ ಶಿಷ್ಯರಾದಂತಹ ತೋಟಕಾಚಾರ್ಯರನ್ನ ಅಧ್ಯಕ್ಷರನ್ನಾಗಿ ನೇಮಿಸ್ತಾರೆ. ಪಟ್ಟಾಭಿಷೇಕವನ್ನು ಮಾಡ್ತಾರೆ. ದಕ್ಷಿಣ ಉತ್ತರಗಳಲ್ಲಿ, ಅವುಗಳ ಪರ್ವತಾಗ್ರಗಳಲ್ಲಿ ಮತ್ತು ಪೂರ್ವ ಪಶ್ಚಿಮಗಳ ಸಾಗರ ತೀರಗಳಲ್ಲಿ ಯಜ್ಞ ವೇದಿಕೆಯ ಕ್ರಮವನ್ನು ಅನುಸರಿಸಿ ಪೂರ್ವದಲ್ಲಿ ಋಗ್ವೇದ, ದಕ್ಷಿಣದಲ್ಲಿ ಯಜುರ್ವೇದ, ಪಶ್ಚಿಮದಲ್ಲಿ ಸಾಮ ಮತ್ತು ಉತ್ತರದಲ್ಲಿ ಅಥರ್ವ ವೇದಗಳ ಪ್ರಧಾನ ವ್ಯಾಸಂಗಕ್ಕೆ, ಆಯಾ ಪ್ರದೇಶದ ಜನರ ಧಾರ್ಮಿಕ ಆಧ್ಯಾತ್ಮಿಕ ಮಾರ್ಗದರ್ಶನಕ್ಕೆ ಮತ್ತು ವೇದಾಂತ ಧರ್ಮ ಅದ್ವೈತ ತತ್ವಗಳ ಪ್ರಸಾರಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸ್ತಾರೆ. ಈ ಪೀಠಗಳಲ್ಲಿ ಯತಿಗಳು ಮತ್ತು ಬ್ರಹ್ಮಚಾರಿಗಳು ಮತ್ತು ವಿದ್ವಾಂಸರು ಮೊದಲಾದವರ ಯೋಗಕ್ಷೇಮಗಳನ್ನು ಆಯಾ ಪ್ರದೇಶಗಳಲ್ಲಿರೋ ಜನರು ತಕ್ಕೋಬೇಕು ಅಂತಲೂ ಮತ್ತು ಜನಗಳಿಗೆ ನೈತಿಕ ಧಾರ್ಮಿಕ ಅಭ್ಯುದಯವನ್ನು ಆಯಾ ಪೀಠದ ಆಚಾರ್ಯರು ನೋಡ್ಕೊಳ್ಬೇಕು ಅಂತಲೂ ವಿಧಿಸ್ತಾರೆ. ಕಾಶ್ಮೀರದಿಂದ ರಾಮೇಶ್ವರದವರೆಗೆ, ಕಾಮರೂಪದಿಂದ ಬಾಹ್ಲಿಕದವರೆಗೂ ಇರೋದು ಒಂದೇ ಧರ್ಮ. ಜನಗಳ ಉಡುಗೆ ತೊಡುಗೆ, ಭಾಷೆ, ಬಣ್ಣ ಇವುಗಳಲ್ಲಿ ಆಯಾ ಸೀಮೆಯ ವಾತಾವರಣ ಮತ್ತು ಭೌಗೋಳಿಕ ಪರಿಸ್ಥಿತಿಗೆ ಅನುಗುಣವಾಗಿ ವ್ಯತ್ಯಾಸ ಇದೆ. ಆದರೂ ಕೂಡ ಎಲ್ಲರೂ ವೇದಾಂತ ಧರ್ಮಕ್ಕೆ ಸೇರಿದವರು ಅಂತ ಗುರುಗಳು ಸ್ಪಷ್ಟಪಡಿಸ್ತಾರೆ. ಈ ಭಾವೈಕ್ಯವನ್ನು ಸಾಧಿಸೋಕ್ಕೋಸ್ಕರನೇ ಕೇರಳೀಯರಾದ ಆಚಾರ್ಯರು ಕರ್ನಾಟಕದ ಶೃಂಗಗಿರಿಯ ಶಾರದಾ ಪೀಠಕ್ಕೆ ಮಾಹಿಷ್ಮತಿಯ ಸುರೇಶ್ವರರನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಪೂರ್ವ ತೀರದ ಗೋವರ್ಧನ ಪೀಠಕ್ಕೆ ಶ್ರೀಬಲಿಯ ಹಸ್ತಾಮಲಕರನ್ನು ನೇಮಿಸ್ತಾರೆ. ಪಶ್ಚಿಮ ಸಮುದ್ರ ತೀರದ ಕಾಳಿಕಾ ಪೀಠಕ್ಕೆ ದ್ರಾವಿಡ ದೇಶದ ಸನಂದರನ್ನು ನೇಮಿಸ್ತಾರೆ. ಉತ್ತರದ ಬದರಿ ಪೀಠಕ್ಕೆ ಶೃಂಗಗಿರಿಯ ತೋಟಕರನ್ನ ಅಧ್ಯಕ್ಷರನ್ನಾಗಿ ನೇಮಿಸ್ತಾರೆ. ಈ ವಿಧಾನಗಳಿಂದ ಭಾವೈಕ್ಯಕ್ಕೆ ಬುನಾದಿಯನ್ನು ಹಾಕಿಕೊಡ್ತಾರೆ. ಇಡೀ ಭಾರತ ಭೂಮಿಗೆಲ್ಲ ಒಂದೇ ಸಂಪರ್ಕ ಭಾಷೆ ಇರಬೇಕು ಅಂತ ಕಂಡುಕೊಂಡು ಆಚಾರ್ಯರು ಸಂಸ್ಕೃತವನ್ನು ಮತ್ತೆ ಬಳಕೆಗೆ ತರ್ತಾರೆ. ಆಚಾರ್ಯರು ಅವರ ಶಿಷ್ಯರು ಗ್ರಂಥಗಳನ್ನೆಲ್ಲ ಸಂಸ್ಕೃತದಲ್ಲಿ ರಚಿಸಿ ತಮ್ಮ ಆಶಯ, ಧ್ಯೇಯ, ಆದರ್ಶಗಳು ಇಡೀ ಭಾರತ ವರ್ಷದಲ್ಲಿ ಪ್ರಸಾರ ಆಗೋ ಹಾಗೆ ಮಾಡ್ತಾರೆ. ಗೋವಿಂದ ಭಗವತ್ಪಾದರ ಆಶಯದ ಹಾಗೆ ಆಚಾರ್ಯರು ತಮ್ಮ ಗುರುಗಳು ಅಪ್ಪಣೆ ಮಾಡಿದ್ದ ಎಲ್ಲ ಕಾರ್ಯಗಳನ್ನು ಮಾಡಿದ್ದಾಗಿರುತ್ತೆ. ಭರತಖಂಡವನ್ನೆಲ್ಲ ಸುತ್ತಿ ಧರ್ಮವನ್ನ, ತತ್ವವನ್ನು ಪ್ರಚಾರ ಮಾಡಿದ್ದು ಆಗಿರುತ್ತೆ. ಇನ್ನು ಒಂದು ಕೆಲಸ ಮಾತ್ರ ಉಳ್ಕೊಂಡಿರುತ್ತೆ. ಅದು ಕಾಶ್ಮೀರದ ಶಾರದಾ ಮಂಡಲಿಯಲ್ಲಿ ಇದ್ದಂತಹ ವಿದ್ವಾಂಸರ ಜೊತೆಗೆ ಶಾಸ್ತ್ರ ವಿಮರ್ಶೆ ಮಾಡೋದು ಮತ್ತು ಅಲ್ಲಿದ್ದಂತಹ ಸರ್ವಜ್ಞ ಪೀಠವನ್ನು ಆರೋಹಣ ಮಾಡೋದು. ಆಚಾರ್ಯರ ಹೃದಯ ವೈಶಾಲ್ಯ ಆಗಸದ ಹಾಗೆ ವಿಸ್ತಾರವಾಗಿರುತ್ತೆ. ಅವರ ಅನುಯಾಯಿಗಳ ಸಂಖ್ಯೆ ಕೂಡ ಗಣನೀಯವಾಗಿರುತ್ತೆ. ಅದು ಭರತಖಂಡದ 4 ದಿಕ್ಕುಗಳಿಗೂ ವ್ಯಾಪಿಸಿ ಬಿಟ್ಟಿರುತ್ತೆ. ಅವರ ಶಿಷ್ಯ ವರ್ಗದಲ್ಲಿ ಎಲ್ಲ ಭಾಷೆಗಳನ್ನು ಆಡೋ ಜನರು ಇರ್ತಾರೆ, ಎಲ್ಲ ಪ್ರಾಂತ್ಯಗಳವರು ಇರ್ತಾರೆ, ಸಮಾಜದ ಭಿನ್ನ ಭಿನ್ನ ವರ್ಗದವರು ಇರ್ತಾರೆ. ಶೈವ, ಭಾಗವತ, ಸೌರ, ಶಾಕ್ತ, ಗಾಣಪತ್ಯ, ಕೌಮಾರ ಇತ್ಯಾದಿ ತಾಂತ್ರಿಕ ಮತಗಳನ್ನೆಲ್ಲ ಶಂಕರರು ಶುದ್ಧೀಕರಿಸಿ ವೇದ ಧರ್ಮದ ಮುಖ್ಯವಾಹಿನಿಗೆ ಅವುಗಳನ್ನೆಲ್ಲ ತಂದು ಸೇರಿಸಿರ್ತಾರೆ. ಆಚಾರ್ಯರು ಬೋಧಿಸ್ತಿದ್ದಂತಹ ಪರಮಾರ್ಥ ತತ್ವವನ್ನು ಅರಿಯೋ ಶಕ್ತಿ, ಸಾಮರ್ಥ್ಯ ಇಲ್ಲದೇ ಇರೋರು ಕೂಡ ಅವರು ಬೋಧಿಸ್ತಿದ್ದಂತಹ ಸಾಮಾನ್ಯ ಧರ್ಮವನ್ನು ಅನುಸರಿಸ್ತಾ ಆಚಾರ್ಯರನ್ನ ಗೌರವ ಆದರಗಳಿಂದ ಕಾಣ್ತಾ ಇರ್ತಾರೆ. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು, ಚಾಂಡಾಲಾರಾದಿಯಾಗಿ ಎಲ್ಲ ವರ್ಗಕ್ಕೆ ಸೇರಿದವರು ಸಹ ಶಂಕರರನ್ನ ಪರಮಾಧಾರದಿಂದ, ಪೂಜ್ಯ ಭಾವದಿಂದ ಕಾಣ್ತಾ ಇರ್ತಾರೆ. ಅದರಲ್ಲೂ ಬೌದ್ಧ ತಾಂತ್ರಿಕರ ದೆಸೆಯಿಂದ ತೀರಾ ಅವಕೃಪೆಗೆ, ಅವಹೇಳನಕ್ಕೆ ಗುರಿಯಾಗಿದ್ದಂತಹ ಈ ಸನ್ಯಾಸಾಶ್ರಮವನ್ನು ಉದ್ಧರಿಸಿ ಅತಿ ಉನ್ನತ ಸ್ಥಾನಕ್ಕೆ ಅದನ್ನು ಒಯ್ದು ಆಚಾರ್ಯರ ಬಗೆಗೆ ಎಲ್ಲ ಸಾಧು ಸಂತ ಸನ್ಯಾಸಿಗಳು ಪೂಜ್ಯ ಭಾವ ಹೊಂದೋ ಹಾಗೆ ಆಗಿರುತ್ತೆ. ಶಿಷ್ಯರ ಮನಸ್ಸಿನ ಪರಿಪಾಕ, ಬುದ್ಧಿಯ ಸಾಮರ್ಥ್ಯ, ಅರ್ಹತೆ, ಯೋಗ್ಯತೆ ಇವುಗಳನ್ನು ಅರಿತು ಅದಕ್ಕೆ ಅನುಗುಣವಾಗಿ ಬೋಧಿಸುವಂತಹ, ಉಪದೇಶಿಸುವಂತಹ ಶ್ರೇಷ್ಠ ಗುರುಗಳು ಅಂತ ಹೇಳ್ಬಿಟ್ಟು ಆಚಾರ್ಯರು ಎಲ್ಲ ಕಡೆನೂ ಖ್ಯಾತರಾಗಿರ್ತಾರೆ. ಅತಿ ಸಾಮಾನ್ಯರು, ಬುದ್ಧಿವಂತರು ಕೂಡ ಅವರ ಉಪದೇಶಗಳಲ್ಲಿ ಬೆಳಕನ್ನು ಕಂಡು ಮುಂದುವರಿಬಹುದಾಗಿರುತ್ತೆ. ಎಲ್ಲ ಜನಗಳ ಗುರುವಾಗಿದ್ದರಿಂದ ಅವರನ್ನು
ಜಗದ್ಗುರು ಅನ್ನೋ ಅಭಿಧಾನಕ್ಕೆ ಅರ್ಹರೇ ಆಗಿರ್ತಾರೆ. ತಮ್ಮ ಈ ಪ್ರಿಯ ಗುರುವು ಅಸಾಮಾನ್ಯವಾದ ಸರ್ವಜ್ಞ ಪೀಠವನ್ನು ಅಲಂಕರಿಸಬೇಕು ಅನ್ನೋದು ಈ ಎಲ್ಲ ಶಿಷ್ಯವರ್ಗದ ಅಪೇಕ್ಷೆ ಆಗಿರುತ್ತೆ. ಆದರೆ ಆಚಾರ್ಯರು ಮಾತ್ರ ಈ ವಿಚಾರವಾಗಿ ಇನ್ನೂ ನಿರ್ಧಾರ ಮಾಡಿರೋದಿಲ್ಲ. ಶಿಷ್ಯರ ಕೋರಿಕೆ ಮತ್ತು ಭಿನ್ನಹಗಳಿಗೂ ಕೂಡ ಅವರು ಇನ್ನು ಮನಗೊಟ್ಟಿರೋದಿಲ್ಲ. ಉತ್ತರಾಮ್ನಾಯ ಪೀಠದ ಸ್ಥಾಪನೆ ಸಮಯದಲ್ಲಿ ಹಲವಾರು ಜನ ಯಾತ್ರಿಕರು ಬಂದಿರ್ತಾರೆ. ಅವರಲ್ಲಿ ಕೆಲವರು ಕಾಶ್ಮೀರದ ಸರ್ವಜ್ಞ ಪೀಠದ ವಿಚಾರವಾಗಿ ಆಚಾರ್ಯರಲ್ಲಿ ಭಿನ್ನಹ ಮಾಡಿರ್ತಾರೆ. ಅದು ಅತ್ಯಂತ ಪ್ರಾಚೀನವಾದ ಸರ್ವವಿದ್ಯಾಪೀಠ. ಅಲ್ಲಿಗೆ ಭಾರತ ವರ್ಷದ ವಿದ್ವಾಂಸರು ಬಹಳ ಜನ 4 ದಿಕ್ಕುಗಳಿಂದ ಬಂದು ಶಾಸ್ತ್ರಾರ್ಥ ವಿಚಾರಕ್ಕೆ ಸೇರ್ತಾರೆ. ಪರದೇಶಗಳ ಪಂಡಿತರು ಬರ್ತಾರೆ ಅಂತಲೂ ಹೇಳಿರ್ತಾರೆ. ಜೊತೆಗೇನೆ ಇದುವರೆಗೂ ಆ ಸರ್ವಜ್ಞ ಪೀಠವನ್ನ ಏರಲಿಕ್ಕೆ ಯಾರು ಸಮರ್ಥರಾಗಿಲ್ಲ. ದಕ್ಷಿಣ ದೇಶದ ವಿದ್ವಾಂಸರು ಆ ಕಡೆ ಸುಳ್ದೇ ಇಲ್ಲ ಅಂತಲೂ ಅವರೆಲ್ಲ ವಿಜ್ಞಾಪಿಸಿರ್ತಾರೆ. ಈ ಮೊದಲೇನೆ ಹಲವಾರು ಸಲ ತಮ್ಮಲ್ಲಿ ತಮ್ಮ ಶಿಷ್ಯರು ಈ ವಿಚಾರವಾಗಿ ಭಿನ್ನಹ ಮಾಡಿದ್ದು ಆಚಾರ್ಯರ ನೆನಪಿಗೆ ಬರುತ್ತೆ. ಶಾರದಾ ಪೀಠದಲ್ಲಿ ಅಷ್ಟೊಂದು ಜನ ವಿದ್ವಾಂಸರು ಇರೋದಾದ್ರೆ ಮತ್ತೊಮ್ಮೆ ಶಾಸ್ತ್ರಾರ್ಥ ವಿಮರ್ಶೆ ಯಾಕೆ ಮಾಡಬಾರದು ಅಂತ ಆಚಾರ್ಯರಿಗೆ ಅನಿಸುತ್ತೆ. ಕಾಶ್ಮೀರ ಒಂದೇನೆ ಆಚಾರ್ಯರ ಪದರಜದಿಂದ ಪೂತವಾಗಬೇಕಾಗಿದ್ದಂತಹ ಸ್ಥಳವಾಗಿರುತ್ತೆ. ಅದೊಂದನ್ನು ಬಿಟ್ಟು ಅವರು ದೇಶದ ಎಲ್ಲ ಕಡೆನೂ ಸುತ್ತಾಡಿರ್ತಾರೆ. ಅಲ್ಲಿ ವಿಶೇಷವಾಗಿ ಶಾಕ್ತಯ ತಾಂತ್ರಿಕರು ಪ್ರಭಾವಶಾಲಿಗಳಾಗಿರ್ತಾರೆ. ಆದರೂ ಕೂಡ ಶುದ್ಧ ಶೈವ ಮತಾವಲಂಬಿಗಳು ಕೂಡ ಅಲ್ಲಿ ಇರ್ತಾರೆ. ಆದ್ದರಿಂದ ಮತ್ತೊಮ್ಮೆ ವಿದ್ವಾಂಸರ ಸಂಸರ್ಗ, ಸಾಧಕರ ಸಹವಾಸ ದೊರಕುವ ಅವಕಾಶ ಇದೆ ಅನ್ನಿಸಿ ಕಾಶ್ಮೀರದ ಪ್ರವಾಸವನ್ನು ಕೈಗೊಳ್ಳಬಹುದು ಅಂತ ಆಚಾರ್ಯ ಶಿಷ್ಯರಿಗೆ ಅನಿಸುತ್ತೆ. ಅವರು ಗುರುಗಳನ್ನು ಈ ವಿಚಾರದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಆಚಾರ್ಯರು ಕೂಡ ಶೃಂಗೇರಿಯಿಂದ ಜೈತ್ರ ಯಾತ್ರೆಗೆ ಹೊರಡೋಕ್ಕೆ ಮುಂಚೆ ತಮಗೆ ದರ್ಶನವಿತ್ತಂತಹ ಶ್ರೀ ಉಭಯ ಭಾರತಿ ದೇವಿಯವರು ಕಾಶ್ಮೀರದ ಸರ್ವಜ್ಞ ಪೀಠವನ್ನು ತಾವು ಅಲಂಕರಿಸಬೇಕು ಅಂತ ಅಪ್ಪಣೆ ಮಾಡಿದ್ದು ಕೂಡ ಈಗ ಅವ್ರಿಗೆ ನೆನಪಿಗೆ ಬರುತ್ತೆ. ಗುರುಗಳಿಗೆ ಕಾಶ್ಮೀರ ಅನ್ನೋದು ವಿಶೇಷವಾಗಿ ವೈದಿಕ ಶೈವರ ಮತ್ತು ಶ್ರೀ ವಿದ್ಯಾ ಉಪಾಸಕರ ಕೇಂದ್ರ ಆಗಿದೆ ಅನ್ನೋದು ತಿಳಿದಿರುತ್ತೆ. ವಿದ್ಯಾ ಉಪಾಸಕರೆಲ್ಲರೂ ಹೆಚ್ಚಾಗಿ ವಾಮ ಮಾರ್ಗವನ್ನು ಅನುಸರಿಸ್ತಿರ್ತಾರೆ. ಅಲ್ಲಿಯ ವಿದ್ವಾಂಸರ ಖ್ಯಾತಿಯಿಂದಲೇ ಅದಕ್ಕೆ ಶಾರದಾ ಮಂಡಲ ಅಂತ ಕೂಡ ಹೆಸರಾಗಿರುತ್ತೆ. ಅದಕ್ಕೆ ಸರಸ್ವತಿ ಪೀಠ ಅಂತಲೂ ಶಾರದಾ ಪೀಠ ಅಂತಲೂ ಕರೀತಿರ್ತಾರೆ. ಅನೇಕ ಜನ ವಿದ್ವಾಂಸರ ನೆಲೆಬೀಡಾಗಿದ್ದ ಉತ್ತರ ಕಾಶ್ಮೀರಕ್ಕೆ ಬಹಳ ಜನ ಪಂಡಿತರು ಪರದೇಶಗಳಿಂದಲೂ ಕೂಡ ಅಧ್ಯಯನ, ಚರ್ಚೆ, ವಾದಗಳಿಗೋಸ್ಕರ ಬರ್ತಾ ಇರ್ತಾರೆ. ಉತ್ತರಾಮ್ನಾಯ ಪೀಠದ ಸ್ಥಾಪನೆ ಸಮಯದಲ್ಲಿ ಬಂದಿದ್ದಂತಹ ಹಲವಾರು ಯಾತ್ರಿಕರು ಕಾಶ್ಮೀರದ ಶ್ರೀನಗರವನ್ನು ಶಾರದಾ ಕ್ಷೇತ್ರ ಅಂತ ಕರೆಯುತ್ತವೆ. ದೇವಿ ಭಾಗವತ ಮತ್ತು ಮತ್ಸ್ಯ ಪುರಾಣದಲ್ಲೂ ಕೂಡ ಆ ಹೆಸರಿವೆ ಅಂತ ಹೇಳಿರ್ತಾರೆ. ಶಾರದಾ ಮಹಾತ್ಮ್ಯವು ಆ ಸ್ಥಳದ ದೇವಿ ಶ್ರೀ ಶಾರದಾ ಅಂತಲೂ, ಸ್ಥಳ ಶಾರದಾ ಪೀಠ ಅಂತಲೂ ಹೇಳುತ್ತೆ ಅಂತಲೂ ಅವರು ಭಿನ್ನವಿಸಿರ್ತಾರೆ. ವೇದದಲ್ಲಿ ಬರುವಂತಹ ಖ್ಯಾತವಾದಂತಹ ಮರುಧ್ವದ ನದಿ ಕಾಶ್ಮೀರದ್ದು. ಐತರೇಯ ಉಪನಿಷತ್ತಿನಲ್ಲಿ ಬರುವಂತಹ ಉತ್ತರ ಕುರು ದೇವಕ್ಷೇತ್ರ ಅನ್ನೋದು ಕೂಡ ಕಾಶ್ಮೀರವೇನೆ. ಕಾಶ್ಮೀರ ಅನ್ನೋದು ವಿದ್ವಾಂಸರ ತವರೂರಾಗಿದ್ದು ತಾವು ಅವರನ್ನು ಗೆದ್ದು ಸರ್ವಜ್ಞ ಪೀಠವನ್ನು ಅಲಂಕರಿಸಬೇಕು ಅಂತಲೂ ಕೂಡ ಆ ಪ್ರವಾಸಿಗರು ಕೇಳ್ಕೊಂಡಿರ್ತಾರೆ. ಬ್ರಾಹ್ಮಣೋತ್ಪತ್ತಿ ಮಾರ್ತಾಂಡವು ಕಾಶ್ಮೀರದ ಬ್ರಾಹ್ಮಣರು ಕಾಲಕ್ರಮೇಣ ಪಂಚಗೌಡ ದೇಶಗಳಿಗೆ ವಲಸೆ ಹೋಗಿದ್ದರು ಅಂತ ಶ್ರುತಪಡಿಸಿರುತ್ತೆ. ದೇವಿ ಉಭಯ ಭಾರತಿಯವರ ತಂದೆ ವಿಷ್ಣು ಮಿಶ್ರ ಅವರು ಕೂಡ ಕಾಶ್ಮೀರದವರೇ ಆಗಿರ್ತಾರೆ. ಆನಂತರ ಶೋಣಾ ತೀರದಲ್ಲಿ ಬಂದು ನೆಲೆಸಿರ್ತಾರೆ. ಕಾಶ್ಮೀರದ ವಿದ್ಯಾ ವೈಭವವನ್ನು ಮೈಗೂಡಿಸಿಕೊಂಡಿದ್ದ ಉಭಯ ಭಾರತೀಯವರಂತೂ ಶಾರದಾ ಅಂಬಾ ಅಥವಾ ಶಾರದಾಂಬ ಅನ್ನೋ ಹೆಸರುಗಳಿಂದಲೂ ಕೂಡ ಆಕೆ ಪ್ರಸಿದ್ಧರಾಗಿರ್ತಾರೆ. ಇನ್ನು ಕಾಶ್ಮೀರದ ಕಾಮರೂಪ ಕೇರಳ ದೇಶಗಳ ಹಾಗೆ ಶಾಕ್ತ ಮತದ ತವರೂರು ಕೂಡ ಆಗಿರುತ್ತೆ. ಭಾರತ ವರ್ಷದ ಧರ್ಮ ಮತ್ತು ಸಂಸ್ಕೃತಿಗಳಿಗೆ ಕಾಶ್ಮೀರ ಅನ್ನೋದು ಕೇಂದ್ರ ಸ್ಥಾನವಾಗಿರುತ್ತೆ. ಕಾಂಬೋಜ ಅಂದರೆ ಈಗಿನ ಅಫ್ಘಾನಿಸ್ತಾನ, ಕಾಮರೂಪದಿಂದ ಮಿಶ್ರ ದೇಶ ಅಂದರೆ ಈಗಿನ ಮಧ್ಯ ಏಷ್ಯಾ ಜೊತೆಗೆ ಸಿಂಹಳದವರೆಗೂ ವ್ಯಾಪಿಸಿದ್ದಂತಹ ಈ ಭವ್ಯ ಭಾರತೀಯ ಸಂಸ್ಕೃತಿಗೆ ಕಾಶ್ಮೀರವೇ ಕೇಂದ್ರ ಸ್ಥಾನವಾಗಿರುತ್ತೆ. ಸಹಜವಾಗಿ ಅದು ಸರ್ವಜ್ಞ ಪೀಠ ಅಂತ ಕೂಡ ಅನಿಸ್ಕೊಂಡಿರುತ್ತೆ. ಶ್ರೀನಗರದಿಂದ ಬೋಲೋರ್ ಪರ್ವತಗಳ ಕಡೆ ಸಾಗಿದ್ರೆ ಶಾರದಿ ಅಂತಕ್ಕಂಥ ಒಂದು ಗ್ರಾಮ ಸಿಕ್ಕತ್ತೆ. ಅಲ್ಲಿಯ ಪ್ರಯಾಣ ಬಹಳ ಕಷ್ಟ ಸಾಧ್ಯವಾದದ್ದಾಗಿರುತ್ತೆ. ಅದು ಪರ್ವತಾರಣ್ಯ ಪ್ರಾಂತವಾಗಿದ್ದು ತೀರಾ ಶ್ರಮವಾಗುತ್ತೆ. ಅಲ್ಲಿ ಶ್ರೀ ಶಾರದಾ ದೇವಿಯ ಒಂದು ದಾರು ಮೂರ್ತಿ ಇರುತ್ತೆ.
ಪ್ರಾಚೀನ ಕಾಲದಲ್ಲಿ ಪಂಡಿತರು ಈ ಸ್ಥಳಕ್ಕೆ ಬಂದು ಶಾಸ್ತ್ರಾರ್ಥಗಳಲ್ಲಿ ಪಾಲ್ಗೊಳ್ತಿರ್ತಾರೆ. ಆ ಸ್ಥಳದ ಪ್ರಯಾಣ ತೀರಾ ಕಷ್ಟಕರವಾಗಿದ್ದು ಸರಿಯಾದ ಸಂಚಾರ ಮಾರ್ಗನೂ ಇಲ್ಲದೇ ಇದ್ದುದರಿಂದ ಆ ನಂತರ ಶ್ರೀನಗರದ ಸಮೀಪದಲ್ಲಿ ಕುಹ್ಯೋ ಅನ್ನೋ ನೂತನ ಶ್ರೀ ಶಾರದಾ ಮಂದಿರ ಸ್ಥಾಪಿತವಾಗಿರುತ್ತೆ. ಅದು ಸರ್ವಜ್ಞ ಪೀಠ ಅಂತ ಹೆಸರು ಪಡೆದು ಪ್ರಸಿದ್ಧವೂ ಆಗಿರುತ್ತೆ. ಈ ಸರ್ವಜ್ಞ ಪೀಠ ಕೃಷ್ಣ, ಗಂಗಾ, ಮಧುಮತಿ ಮತ್ತು ಸರಸ್ವತಿ ಪ್ರಾಂತ್ಯದಲ್ಲಿ ಇರತಕ್ಕಂತಹ ಶಾರದಾವನದ ಸರೋವರದ ತೀರದಲ್ಲಿರುತ್ತೆ. ಮನೋಹರವಾದ ಪರ್ವತದ ತಪ್ಪಲಲ್ಲಿರುತ್ತೆ. ಎತ್ತರವಾದ ಭೂಪ್ರದೇಶದಲ್ಲಿ ಅದು ಇರುತ್ತೆ. ಇದೊಂದು ಸಣ್ಣ ಪ್ರಸ್ಥಭೂಮಿ. ಇದನ್ನು ಹತ್ತಲಿಕ್ಕೆ ಅಂತ 4 ದಿಕ್ಕುಗಳಲ್ಲೂ ಪಾವಟಿಗಳಿರುತ್ತವೆ. ಇದು ಅತ್ಯಂತ ಪವಿತ್ರ ಸ್ಥಾನ ಅನ್ಸ್ಕೊಂಡಿರುತ್ತೆ. ಈ ಎಲ್ಲ ವಿವರಗಳನ್ನು ಆ ಪ್ರವಾಸಿಗರು ಆಚಾರ್ಯರಲ್ಲಿ ಭಿನ್ನವಿಸಿಕೊಂಡು, ಗುರುಗಳೇ, ತಾವು ಅತ್ಯವಶ್ಯಕವಾಗಿ ಈ ಸ್ಥಳಕ್ಕೆ ಸಂದರ್ಶನ ಕೊಡಲೇಬೇಕು ಅಂತ ಒತ್ತಾಯಪೂರ್ವಕವಾಗಿ ಪ್ರಾರ್ಥಿಸ್ತಾರೆ. ಬ್ರಹ್ಮಗುಪ್ತ ಕೂಡ ಆ ಸಮಯದಲ್ಲಿ ಅಲ್ಲೇ ಇರ್ತಾನೆ. ಹಾಗಾಗಿ ತಾನು ಪ್ರಯಾಣದ ಸರ್ವ ವ್ಯವಸ್ಥೆಯನ್ನು ಮಾಡ್ತೀನಿ, ಆಚಾರ್ಯರು ಒಪ್ಪಿಗೆ ಕೊಡಬೇಕು ಅಂತಲೂ ಒತ್ತಾಯ ಮಾಡ್ತಾನೆ. ಸುರೇಶ್ವರಾದಿ 4 ಶಿಷ್ಯರು ಒಪ್ಕೊತಾರೆ. ಈ ಎಲ್ಲರ ವಿಶ್ವಾಸಪೂರ್ವಕವಾದ ಒತ್ತಾಯಕ್ಕೆ ಮಣಿದು ಆಚಾರ್ಯರು ಶ್ರೀನಗರದ ಪ್ರಯಾಣಕ್ಕೆ ಅನುಮತಿಯನ್ನು ಕೊಡ್ತಾರೆ. ತಕ್ಷಣವೇ ಪ್ರಯಾಣದ ವ್ಯವಸ್ಥೆ ಪ್ರಾರಂಭ ಆಗುತ್ತೆ. ಪ್ರಜ್ಞಾಚಕ್ಷುಗಳಾದ ಶಂಕರಾಚಾರ್ಯರು ಕಾಶ್ಮೀರ ಪಂಡಿತರ ಜೊತೆಗೆ ಚರ್ಚೆಗಾಗಿ ಸರ್ವಜ್ಞ ಪೀಠಾರೋಹಣಕ್ಕಾಗೂ ಬದರಿಯಿಂದ ಶಿಷ್ಯರೊಡನೆ ಚೈತ್ರ ಯಾತ್ರೆಗೆ ಹೊರಡ್ತಾರೆ. ಅವ್ರ ಜೊತೆಗೆ ರಾಜ ಬ್ರಹ್ಮಗುಪ್ತ ತನ್ನ ಪರಿವಾರದ ಜೊತೆಗೆ ಹೊರಡ್ತಾನೆ. ಪ್ರಯಾಣ ಪಲ್ಲಕ್ಕಿ ಮತ್ತು ಅಶ್ವಗಳ ನೆರವಿನಿಂದ ಶೀಘ್ರವಾಗಿ ಕಾಶ್ಮೀರದ ಕಡೆಗೆ ಸಾಗುತ್ತೆ. ಕಾಶ್ಮೀರದಲ್ಲಿ ವೈದಿಕ ಧರ್ಮದ ವಿಚಾರಕ್ಕಿಂತ ಶಾಕ್ತ ಮತ ತಂತ್ರಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಇರುತ್ತೆ. ಅದನ್ನು ಆಚಾರ್ಯರು ಗಮನಿಸ್ತಾರೆ. ಆ ವೇಳೆಗಾಗಲೇ ಶಾಕ್ತ ಮತವು ವಿದೇಶಿ ತಾಂತ್ರಿಕರ ಪ್ರಭಾವಕ್ಕೆ ಸಿಲುಕಿರುತ್ತೆ. ಶುದ್ಧ ರೂಪದಲ್ಲಿ ಇದ್ದಿದ್ದು ಈಗ ವಿರೂಪ ಹೊಂದಿರುತ್ತೆ. ಶುದ್ಧವೂ ಕಠಿಣವೂ ಆಗಿದ್ದ ವಿಧಿ ನಿಯಮಗಳಲ್ಲಿ ಹೇಗೋ ಹೊಸ ಕಲ್ಪನೆಗಳು ತೂರಿ ಬಂದು ಕಾಶ್ಮೀರದಲ್ಲೂ ಕೂಡ ಪಂಚಮಾಕಾರ ಪೂಜೆನೂ ಕ್ರೂರ ರೀತಿಯ ಪೂಜಾ ವಿಧಾನವು ಆಚರಣೆಗೆ ಬಂದಿರುತ್ತವೆ. ಆಚಾರ್ಯರು ಬಹಳ ಪ್ರಯತ್ನದಿಂದ ಅನಾಚಾರ ದುರಾಚಾರಗಳನ್ನು ತೆಗೆದುಹಾಕಿ ಶಾಕ್ತ ಮತದಲ್ಲಿ ಸುಧಾರಣೆಯನ್ನು ತರೋ ಹಾಗೆ ಅವರೆಲ್ಲರನ್ನು ಒಡಂಬಡಿಸ್ತಾರೆ. ದೇವಿಯ ಪೂಜೆನೇ ಅಂತಿಮ ಗುರಿ, ಅಭೇದ ಚಿಂತನೆಯೇ ಅದ್ವೈತ ಅನುಭೂತಿಯೇ ಅಂತ ಎಲ್ಲರನ್ನು ಮನಗಾಣಿಸ್ತಾರೆ. ಸರ್ವಜ್ಞ ಪೀಠಾರೋಹಣಕ್ಕಾಗಿ ತಮ್ಮ ಎಲ್ಲ ಶಿಷ್ಯರ ಸಮೇತವಾಗಿ ಶ್ರೀನಗರಕ್ಕೆ ಆಗಮಿಸಿ ಅಲ್ಲಿಂದ ಶಾರದಿ ಗ್ರಾಮದ ಕಡೆಗೆ ಗುರುಗಳು ಪ್ರಯಾಣ ಮಾಡ್ತಾರೆ. ಸಮಸ್ತ ಶಾಸ್ತ್ರಜ್ಞಾನ ವಿಜ್ಞಾನ ಕಲೆಗಳಲ್ಲಿ ನಿಷ್ಣಾತರಾಗಿದ್ದಂತಹ 100 ಜನ ವಿದ್ವಾಂಸರು ಅಲ್ಲಿ ನೆರೆದಿರ್ತಾರೆ. ಆಚಾರ್ಯರನ್ನ ಗೌರವ ಆದರಗಳಿಂದ ಸ್ವಾಗತಿಸ್ತಾರೆ. ಆಚಾರ್ಯರಿಗೂ ಅವರ ಪರಿವಾರಕ್ಕೂ ಆ ಗ್ರಾಮದಲ್ಲಿ ಉಳ್ಕೊಳ್ಳೋಕೆ ಸಕಲ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಮಾರನೇ ದಿನದಿಂದಲೇ ಪಂಡಿತರ ಜೊತೆಗೆ ವಾಕ್ಯಾರ್ಥ ಪ್ರಾರಂಭವಾಗುತ್ತೆ. ಎಲ್ಲರಿಗಿಂತಲೂ ವಯಸ್ಸಲ್ಲಿ ಕಿರಿಯರು, ಆದರೆ ವಿದ್ಯಾಜ್ಞಾನದಲ್ಲಿ ಅತ್ಯಂತ ಶ್ರೇಷ್ಠತಮರು ಆಗಿದ್ದಂತಹ ಶಂಕರರು ಎಲ್ಲ ಪಂಡಿತರನ್ನ ವಾದದಲ್ಲಿ ಎದುರಿಸಿ ಶಾಸ್ತ್ರಗಳನ್ನು ಗೆಲ್ತಾರೆ. ಹಾಗೆ ಅಲ್ಲಿದ್ದ ಜನಗಳ ಹೃದಯ ಮನಸ್ಸುಗಳನ್ನು ಕೂಡ ಗೆಲ್ತಾರೆ. ಸಾವಿರಾರು ವರ್ಷಗಳಿಂದ ಆ ಸರ್ವಜ್ಞ ಪೀಠವನ್ನು ಯಾರು ಏರಲಿಕ್ಕೆ ಆಗಿರಲಿಲ್ಲ. ಈಗ ಅದನ್ನು ಆರೋಹಣ ಮಾಡೋಕ್ಕೆ ಶಂಕರರೇ ಸರ್ವಸಮರ್ಥರಾಗಿದ್ದಾರೆ ಅಂತ ಪಂಡಿತರೆಲ್ಲರೂ ಘೋಷಿಸ್ತಾರೆ. ಸರ್ವಜ್ಞ ಪೀಠಾರೋಹಣಕ್ಕೆ ದಿನ ಮತ್ತು ಲಗ್ನ ನಿಶ್ಚಯಿಸಲ್ಪಡುತ್ತವೆ. ಆ ಸುತ್ತಮುತ್ತ ಇದ್ದಂತಹ ವಿದ್ವಾಂಸರೆಲ್ಲರಿಗೂ ಆಹ್ವಾನವೂ ಹೋಗುತ್ತೆ. ಒಬ್ಬಿಬ್ಬರು ಹಿರಿಯ ಪಂಡಿತರಿಗೆ ಮಾತ್ರ ಇನ್ನೂ ಸ್ವಲ್ಪ ಸಂದೇಹ ಅನುಮಾನ ಉಳ್ಕೊಂಡಿರುತ್ತೆ. ಅವರುಗಳು ಆಚಾರ್ಯರನ್ನ ಅವರ ಬಿಡಾರದಲ್ಲೇ ಕಂಡು ತಮ್ಮ ಸಂದೇಹವನ್ನು ಭಿನ್ನವಿಸ್ಕೊಳ್ತಾರೆ. ಆಚಾರ್ಯರೇ, ಈ ಸರ್ವಜ್ಞ ಪೀಠವನ್ನು ಆರೋಹಿಸಕ್ಕೆ ವಿದ್ಯಾಜ್ಞಾನ ತಪಸ್ಸುಗಳಿಂದ ಅಜೇಯರಾದ ತಮಗಿಂತಲೂ ಅರ್ಹರು ಬೇರೆ ಯಾರೂ ಇಲ್ಲ. ಅದೇನೋ ನಿಜ. ಆದರೆ ಈ ಪೀಠವನ್ನು ಏರೋರು ಪರಿಶುದ್ಧರು ಆಗಿರಬೇಕು ಅಂತ ನಿಯಮ ಇದೆ ಅಂತ ಒಬ್ಬ ಪಂಡಿತರು ಹೇಳ್ತಾರೆ. ಆಗ ಪದ್ಮಪಾದರು ಅಲ್ಲೇ ಇರ್ತಾರೆ. ಅವ್ರು ಕೇಳ್ತಾರೆ, ನೀವು ನಮ್ಮ ಆಚಾರ್ಯರಲ್ಲಿ ಏನು ಕಳಂಕವನ್ನು ಕಂಡಿರಿ ಅಂತ ಕೇಳಿದಾಗ ಆ ಪಂಡಿತರು ಒಬ್ಬರ ಮುಖ ಒಬ್ಬರು ನೋಡ್ಕೊಳ್ತಾರೆ. ಸ್ವಲ್ಪ ಹೊತ್ತು ಕಳೆದ ನಂತರ ಅವರಲ್ಲೇ ಏನೋ ಮಾತುಕತೆ ಆಗಿ ಒಬ್ಬ ವೃದ್ಧ ವಿದ್ವಾಂಸರು ಹೇಳ್ತಾರೆ, ಕಾಮಶಾಸ್ತ್ರದ ಅಧ್ಯಯನಕ್ಕೋಸ್ಕರ ನಿಮ್ಮ ಆಚಾರ್ಯರು ಪರಕಾಯ ಪ್ರವೇಶವನ್ನು ಮಾಡಿದ್ರಲ್ವೇ ಅಂದಾಗ, ಹೌದು ಮಾಡಿದ್ರು ಅಂತ ಪದ್ಮಪಾದರು ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ರಾಜನ ಶರೀರವನ್ನು ಪ್ರವೇಶಿಸಿ ಅವನ ಅಂತಃಪುರದ ಸ್ತ್ರೀಯರ ಜೊತೆಗೆ ಅವರು ಇದ್ದುದರಿಂದ ಅವರು ಶುದ್ಧರು ಹೇಗಾಗ್ತಾರೆ ಅಂತ ಕೇಳಿದಾಗ ಇವ್ರು ಹೇಳ್ತಾರೆ, ಪಂಡಿತರೆ,
ನಮ್ಮ ಆಚಾರ್ಯರು ಧರಿಸಿರುವಂತಹ ಈ ಶರೀರ ಚೊಕ್ಕ ಬಂಗಾರದ ಹಾಗೆ ಪರಿಶುದ್ಧವಾಗಿದೆ. ಅವರು ಪ್ರಬಲವಾದ ಕಾರಣವೊಂದಕ್ಕೋಸ್ಕರ ಬೇರೆ ಶರೀರವನ್ನು ಪ್ರವೇಶಿಸಿದ್ರು. ಗೃಹಸ್ಥ ಧರ್ಮವನ್ನ, ಗೃಹಸ್ಥನ ವ್ಯವಹಾರವನ್ನ ಅರಿಲಿಕ್ಕೋಸ್ಕರ ಕಾಮಶಾಸ್ತ್ರವನ್ನ ಅಧ್ಯಯನ ಮಾಡಿದರೆ ವಿನಃ ಅಮರಕನ ಶರೀರದಲ್ಲಿ ಇದ್ದಾಗಲೂ ಕೂಡ ಅವರು ಶುದ್ಧರಾಗೇ ಇದ್ರು, ಅಸಂಗರಾಗೇ ಇದ್ರು. ಶಾಸ್ತ್ರಜ್ಞಾನವನ್ನ ಪಡ್ಕೊಂಡ ನಂತರ ಅವರು ತಮ್ಮ ಪೂರ್ವ ಶರೀರಕ್ಕೆ ಹಿಂತಿರುಗಿದ್ರು ಅಂತ ಪದ್ಮಪಾದರು ಹೇಳ್ತಾರೆ. ಆಗ ಪಂಡಿತರು ಹೇಳ್ತಾರೆ, ಯತಿಗಳೇ, ನಮಗೆ ಇದು ಇಷ್ಟೊಂದು ಸ್ಪಷ್ಟವಾಗಿ ತಿಳಿದಿರಲಿಲ್ಲ ಅಂತ ಹೇಳಿದಾಗ, ಇರಲಿ ಪರವಾಗಿಲ್ಲ, ಶರೀರದಿಂದ ಮಾಡಿದ ಪುಣ್ಯ ಪಾಪಗಳ ಲೇಪ ಆತ್ಮನಿಗೆ ಉಂಟಾ ಅಂತ ಪದ್ಮಪಾದರು ಕೇಳಿದಾಗ, ಇಲ್ಲ ಅಂತ ಅವ್ರು ಹೇಳ್ತಾರೆ. ಯಾಕಿಲ್ಲ ಅಂತಲೂ ಪದ್ಮಪಾದರು ಹೇಳ್ತಾ ಹೋಗ್ತಾರೆ. ಆತ್ಮ ಅನ್ನೋದು ನಿತ್ಯ, ನಿರಂಜನ, ಉಪಾಧಿರಹಿತ, ನಿರ್ಲಿಪ್ತ, ಶುದ್ಧ ಅಲ್ವಾ. ಆದರೆ ಈ ದೇಹ ಅನ್ನೋದು ಜಡ ದೇಹದಿಂದ ಉಂಟಾಗುವಂತಹ ಕಾರ್ಯನಿಗೆ, ಆತ್ಮನಿಗೆ ಯಾವ ಲೇಪವೂ ಇಲ್ಲ ಅಂತ ಹೇಳ್ತಾರೆ. ಆಗ ಆ ವಿದ್ವಾಂಸರುಗಳು ಕೇಳ್ತಾರೆ, ಪಂಡಿತರೆ, ಸಾಮಾನ್ಯ ಮಾನವನ ವಿಚಾರದಲ್ಲೇನೆ ಶಾಸ್ತ್ರ ಇದನ್ನು ಸ್ಪಷ್ಟವಾಗಿ ಹೇಳುವಾಗ ನಮ್ಮ ಆಚಾರ್ಯರಂತಹ ಬ್ರಹ್ಮಜ್ಞಾನಿಗಳ ವಿಚಾರದಲ್ಲಿ ಅದು ಮತ್ತಷ್ಟು ಸ್ಪಷ್ಟ ಆಗೋದಿಲ್ವೇ? ನಮ್ಮ ಗುರುಗಳು ಶರೀರದಲ್ಲಿ ಇದ್ದು ಅಶರೀರ ಆಗಿ ಇರುವಂತಹ ಬ್ರಹ್ಮಜ್ಞಾನಿಗಳು. ಹಾಗಿರ್ಬೇಕಾದ್ರೆ ಅವ್ರಿಗಿನ್ನೆಂತಹ ದೋಷ, ಇನ್ನೆಂತಹ ಕಳಂಕ ಅಂತ ಕೇಳ್ತಾರೆ. ಆಗ ಸನಂದರು ಅವರನ್ನೆಲ್ಲ ಮತ್ತೆ ಮತ್ತೆ ಇದೇ ಪ್ರಶ್ನೆಯನ್ನು ಕೇಳಿದಾಗ ಆ ಪಂಡಿತರು ಹೇಳ್ತಾರೆ, ಸನಂದನಾಚಾರ್ಯರೇ, ನೀವು ನಮ್ಮ ಕಣ್ಣು ತೆರೆಸಿದ್ರಿ, ನಮ್ಮ ಸಂದೇಹವನ್ನ ಹಾಗೆ ಬಚ್ಚಿಟ್ಕೋಬಾರ್ದು ಅಂತೇಳಿ ನಾವು ಗುರುಗಳಲ್ಲಿ ಇದನ್ನ ಭಿನ್ನಹ ಮಾಡಿಕೊಂಡ್ವಿ. ಅವರು ಯಾವುದೇ ಲೋಪ ದೋಷಗಳು ಇಲ್ಲದೆ ಶರೀರದಲ್ಲಿ ಇದ್ರೂ ಕೂಡ ಅಶರೀರಗಳಾಗಿರ್ತಕ್ಕಂತಹ ಬ್ರಹ್ಮಜ್ಞಾನಿಗಳು. ಅರಿಯದೆ ನಾವು ಇದನ್ನ ಕೇಳಿದ್ವಿ, ನಮ್ಮ ತಪ್ಪನ್ನ ಮನ್ನಿಸಿ ಅಂತಲೂ ಕೇಳ್ತಾರೆ. ಆಗ ಸನಂದರು ಪಂಡಿತರನ್ನ ಮೆಚ್ಚಿಕೊಳ್ತಾ ಹೇಳ್ತಾರೆ, ಒಳಗೊಳಗೆ ಅನುಮಾನವನ್ನು ಮುಚ್ಚಿಟ್ಕೊಂಡು ಕಸವಿಸಿ ಪಡೋಕ್ಕಿಂತ ಹೀಗೆ ಪ್ರತ್ಯಕ್ಷವಾಗಿ ಮಾತಾಡೋದು ಒಳಿತು. ಇಬ್ಬರಿಗೂ ಇದರಿಂದ ಮನಸ್ಸು ಹಗುರವಾಗುತ್ತೆ, ನಿರ್ಮಲವೂ ಆಗತ್ತೆ ಅಂತ ಹೇಳ್ತಾರೆ. ಮಾರನೆಯ ದಿನ ಬೆಳಗ್ಗೆ ಆಚಾರ್ಯರ ಸ್ನಾನ, ಜಪ, ಅನುಷ್ಠಾನಗಳಾದ ನಂತರ ಶಾರದಾ ಮಂಡಲದ 100 ಜನ ಪಂಡಿತರು, ವೇದಶಾಸ್ತ್ರ, ತತ್ವ, ಕಲಾ, ವಿಜ್ಞಾನ ಪರಿಣಿತರು ಕೂಡ ಆಚಾರ್ಯರ ಬಿಡಾರಕ್ಕೆ ಆಗಮಿಸ್ತಾರೆ. ಆಚಾರ್ಯರಿಗೆ ಅಭಿವಂದನೆಗಳನ್ನು ಸಲ್ಲಿಸ್ತಾರೆ. ಬಹಳ ಗೌರವಪೂರ್ವಕವಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಹೇಳ್ತಾರೆ, ಜಗದ್ಗುರುಗಳೇ, ತಾವು ದಯಮಾಡಿ ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಬೇಕು. ಶ್ರೀ ಶಾರದಾ ಮಂಡಲದ ಸರ್ವಜ್ಞ ಪೀಠ ಸಾವಿರಾರು ವರ್ಷಗಳಿಂದ ತೆರವಾಗಿದೆ. ತಾವು ಅದನ್ನು ಆರೋಹಣ ಮಾಡಬೇಕು. ವೇದಾಂತ ಧರ್ಮ ಮತ್ತು ಭಾರತೀಯ ಸಂಸ್ಕೃತಿಯ ಅಖಂಡತ್ವವನ್ನ, ಅದ್ವೈತ ತತ್ವದ ಅದ್ವಿತೀಯತೆಯನ್ನ ಭಗವಾನ್ ಕೃಷ್ಣನ ಹಾಗೆ ಮತ್ತೆ ನೀವು 4 ದಶೆಗೂ ಘೋಷಿಸಬೇಕು ಅಂತ ನಮ್ರರಾಗಿ ಕೇಳ್ಕೊಳ್ತಾರೆ. ಅವರ ಮತ್ತು ಶಿಷ್ಯರ ಒತ್ತಾಯಕ್ಕೆ ಗುರುಗಳು ಸರ್ವಜ್ಞ ಪೀಠವನ್ನ ಆರೋಹಣ ಮಾಡಲಿಕ್ಕೆ ಒಪ್ಕೊಳ್ತಾರೆ. ಆಚಾರ್ಯರನ್ನ ಉತ್ಸವದಲ್ಲಿ ಕರ್ಕೊಂಡು ಹೋಗೋಕ್ಕೆ ಸಿದ್ಧತೆ ಆಗತ್ತೆ. ಬೇರಿ, ತಮಟೆ, ಜಾಗಟೆ, ಕೊಂಬು, ಶಂಖ ಮೊದಲಾದ ಪಂಚಮಹಾವಾದ್ಯಗಳ ಮಂಗಳ ಧ್ವನಿಯಲ್ಲಿ ಮೆರವಣಿಗೆ ಹೊರಡುತ್ತೆ. ದಾರಿ ಉದ್ದಕ್ಕೂ ಸಾಲು ತೋರಣಗಳು ಕಟ್ಟಿರ್ತಾರೆ. ಮಂಟಪಗಳು, ಧ್ವಜ ಪತಾಕೆಗಳು, ವಿಪ್ರಗೋಷ್ಠಿಗಳು ಎಲ್ಲ ನಡೀತಾ ಇರುತ್ತೆ. ವೇದ ಪಾರಾಯಣ, ಒಟುಗಳಿಂದ ಉಪನಿಷತ್ ಪಾರಾಯಣಗಳು ಕೂಡ ನಡೀತಾ ಇರುತ್ತವೆ. ಬ್ರಹ್ಮಗುಪ್ತನ ಅನುಯಾಯಿಗಳು ವಿಷ್ಣು ಸಹಸ್ರನಾಮವನ್ನ ಗಾನ ಮಾಡ್ತಾ ಇರ್ತಾರೆ. ಆ ದುರ್ಗಮವಾದ ಸ್ಥಳದಲ್ಲೂ ಕೂಡ 100 ಜನ ಗಿರಿಜನ ಮಹಿಳೆಯರು ಆರತಿಗಳನ್ನ, ಕುಂಭಗಳನ್ನ ಹಿಡಿದು ಆಚಾರ್ಯರನ್ನ ಭಕ್ತಿ ಭಾವದಿಂದ ಎದುರುಗೊಳ್ತಾರೆ. ನಂದಿರಾಜನು ನಗಾರೆಯನ್ನ, ಕೇಸರಿ ಧ್ವಜವನ್ನು ಧರಿಸಿ ಗಂಭೀರವಾಗಿ ಹೆಜ್ಜೆ ಹಾಕ್ತಾ ಇರ್ತಾನೆ. ಆಚಾರ್ಯರ ಮುಂದೆ ಹಸ್ತಲಾಘವನ್ನು ಕೊಟ್ಟು ಕಾಶ್ಮೀರದ ಪಂಡಿತರು ಹಿಂದು ಮುಂದಾಗಿ ಹೆಜ್ಜೆ ಹಾಕ್ತಾ ಇರ್ತಾರೆ. ಆಚಾರ್ಯರ ಹಿಂದೆ ಚತುರ್ವೇದದ ಮೂರ್ತಿಗಳ ಹಾಗೆ ಸುರೇಶ್ವರರು, ಸನಂದನರು, ಹಸ್ತಾಮಲಕರು ಮತ್ತು ತೋಟಕಾಚಾರ್ಯರು ನಡೆದು ಬರ್ತಾ ಇರ್ತಾರೆ. ಅವರ ಹಿಂದೆ 100 ಜನ ಯತಿ ವೃಂದವಿರುತ್ತೆ. ಆಚಾರ್ಯರ ಎಡ ಬಲಗಳಲ್ಲಿ ಚಾಮರವನ್ನು ಬೀಸ್ತಾ ಸದಾಶಿವ ಮತ್ತು ಪರಮೇಶ್ವರರಿರ್ತಾರೆ. ಕಾಶಿಯ ರಾಮಶರ್ಮರು ಮತ್ತು ಲಕ್ಷ್ಮಣ ಮಿಶ್ರರು ರಜತ ದಂಡವನ್ನು ಹಿಡ್ಕೊಂಡಿರ್ತಾರೆ. ಬ್ರಹ್ಮಗುಪ್ತ ಶ್ವೇತ ಚಿತ್ರವನ್ನು ಹಿಡಿದಿರ್ತಾನೆ. ದಾರಿ ಉದ್ದಕ್ಕೂ ಜನ ಜಯಘೋಷವನ್ನ ಮಾಡ್ತಾ ಇರ್ತಾರೆ. ಮಹಿಳೆಯರು ಆರತಿ ಬೆಳಗ್ತಾ ಇರ್ತಾರೆ, ಹೂ ಮಳೆಗೆರಿತಾ ಇರ್ತಾರೆ. ಆಚಾರ್ಯರ ಹೆಜ್ಜೆ ಬರ್ತಾ ಬರ್ತಾ ನಿಧಾನವಾಗ್ತಾ ಹೋಗುತ್ತೆ. ಅವರ ನೇತ್ರಗಳು ಅರ್ಧ ನಿಮೀಲಿತವಾಗುತ್ತೆ. ಅವರು ಸಮಾಧಿ ಸ್ಥಿತಿಗೆ ಹೋಗ್ತಾ ಇರೋ ಹಾಗೆ ಶಿಷ್ಯರಿಗೆ ಅನಿಸುತ್ತೆ. ಗುರುದೇವರ ದೃಷ್ಟಿ ಅಂತರ್ಮುಖವಾದದ್ರಿಂದ ಶಿಷ್ಯರು ಆಗಾಗ ಸ್ವಾಮಿ ಪರಾಗ್ ಅಂತ ನುಡಿತಾ ಅವರನ್ನ
ಆಗಾಗ ಬಹಿರ್ಮುಖಗೊಳಿಸ್ತಾ ಇರ್ತಾರೆ. ಉತ್ಸವ ನಿಧಾನವಾಗಿ ಸರ್ವಜ್ಞ ಪೀಠ ಇದ್ದಂತಹ ಗುಡ್ಡದ ಬುಡಕ್ಕೆ ಬಂದು ಮುಟ್ಟುತ್ತೆ. ಅಲ್ಲಿ ಶಂಕರಾಚಾರ್ಯರ ಪಾದಗಳನ್ನು ಪಂಡಿತರು ತೊಳಿತಾರೆ. ಅಲ್ಲಿದ್ದ ನೂರಾರು ಜನ ಸನ್ಯಾಸಿಗಳು ಹರ ಹರ ಮಹಾದೇವ, ಜಯ ಗುರು ಶಂಕರಾಚಾರ್ಯ ಅಂತ ಘೋಷಿಸ್ತಾ ಶ್ರೀಮದ್ ಆಚಾರ್ಯರನ್ನು ಸ್ವಾಗತಿಸ್ತಾರೆ. ಪೀಠದ ಪಾದಸ್ಥಾನದಲ್ಲಿದ್ದ ಎತ್ತರವಾದ ಭೂಮಿಯನ್ನ 4 ದಿಸೆಯಿಂದಲೂ ಆಯಾ ಪ್ರಾಂತ್ಯದ ಪಂಡಿತರು ಹತ್ತಾರೆ. ಆಚಾರ್ಯರ ಶಿಷ್ಯತ್ರಯರು ಕೂಡ ಆಯಾ ದಿಕ್ಕುಗಳಿಂದಲೇ ಏರ್ತಾರೆ. ಆಚಾರ್ಯರು ಮತ್ತು ಸುರೇಶ್ವರರು ದಕ್ಷಿಣದ ಪಾವಟಿಗೆಗಳನ್ನು ನಿಧಾನವಾಗಿ ಹತ್ತುಕೊಂಡು ಬರ್ತಾರೆ. ಸರ್ವಜ್ಞ ಪೀಠದ ಹತ್ರ ಬಂದಂತಹ ಶಂಕರಾಚಾರ್ಯರ ಕಣ್ಣುಗಳಲ್ಲಿ ಆನಂದಾಶ್ರು ತುಂಬಿಕೊಂಡಿರುತ್ತೆ. ಭಗವಾನ್ ವೇದವ್ಯಾಸರನ್ನ, ಯೋಗೇಶ್ವರನಾದ ಶ್ರೀಕೃಷ್ಣನನ್ನ, ಗುರುಗಳಾದ ಶ್ರೀ ಗೋವಿಂದ ಭಗವತ್ಪಾದರನ್ನ ಸ್ಮರಿಸ್ತಾರೆ. ದೇವಿ ಶ್ರೀ ಉಭಯ ಭಾರತೀಯವರನ್ನ ಮನಸ ನಮಸ್ಕರಿಸ್ತಾರೆ. ಶ್ರೀ ಶಾರದಾ ಪೀಠಕ್ಕೆ ಪೂಜೆಯನ್ನು ಸಲ್ಲಿಸ್ತಾರೆ. ಶ್ರೀಪೀಠವನ್ನು ಬಲವಂದು ಭಕ್ತಿಯಿಂದ ಕಣ್ಗೊತ್ತಿಕೊಂಡು ಅನಂತರ ಕಾಶ್ಮೀರದ ವೃದ್ಧ ಪಂಡಿತರು ಹಸ್ತಲಾಘವನ್ನು ಕೊಟ್ಟಾಗ ಆಚಾರ್ಯರು ಸರ್ವಜ್ಞ ಪೀಠವನ್ನು ಆರೋಹಿಸ್ತಾರೆ. ಬೇರಿ ತಾಡನವಾಗುತ್ತೆ, ಜಯಕಾರ ಮುಗಿಲನ್ನು ಮುಟ್ಟುತ್ತೆ. 4 ಹನಿ ಮಳೆಯೂ ಸುರಿದು ಈ ಉತ್ಸವ ತನಗೂ ಮೆಚ್ಚು ಅಂತ ನಿಸರ್ಗವೂ ಕೂಡ ಸೂಚಿಸುತ್ತೆ. ತಂಗಾಳಿ ಆಹ್ಲಾದಕರವಾಗಿ ಬೀಸುತ್ತೆ, ಹಕ್ಕಿಗಳು ಚಿಲಿಪಿಲಿ ಹಾಡುತ್ತವೆ. ಸರ್ವಜ್ಞ ಪೀಠದಲ್ಲಿ ರಾರಾಜಿಸ್ತಾ ಕೂತಿದ್ದಂತಹ ಶಂಕರ ಭಗವತ್ಪಾದರು ಹೀಗೆ ಹೇಳ್ತಾ ಹೋಗ್ತಾರೆ. ಭರತಖಂಡ ಅನ್ನೋದು ಧರ್ಮಭೂಮಿ ಮತ್ತು ಕರ್ಮಭೂಮಿನೂ ಆಗಿದೆ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ, ಕಾಮರೂಪದಿಂದ ಬಾಹ್ಲಿಕದವರೆಗೂ ವ್ಯಾಪಿಸಿರುವಂತಹ ಈ ಪುಣ್ಯಭೂಮಿಯಲ್ಲಿ ವೇದಾಂತ ಧರ್ಮದ ಶ್ವೇತಚಕ್ರದ ಅಡಿಯಲ್ಲಿ 10 ಮತ ಮತ್ತು ಪಂಥಗಳು ಬಾಳ್ತಾ ಇವೆ. ನಾವು ಶೈವರಾಗಲಿ, ವೈಷ್ಣವರಾಗಲಿ, ಗಣಪತ್ಯ ಅಥವಾ ಸೂರ್ಯೋಪಾಸಕರಾಗಲಿ, ಶಕ್ತಿ ಪೂಜಕರೇ ಆಗಲಿ, ಮೊದಲಿಗೆ ನಾವು ಭಾರತೀಯರು, ಮೊದಲಿಗೆ ನಾವು ವೈದಿಕ ಧರ್ಮೀಯರು. ನಮ್ಮ ಮತ ವಿಚಾರಗಳಿಗೆ ವೇದಗಳೇ ಆಧಾರ. ಹಾಗಾಗಿ ನಾವು ವೈದಿಕ ಧರ್ಮೀಯರು. ನಾವು ಶಿವ, ವಿಷ್ಣು, ದೇವಿ, ಸೂರ್ಯ, ಗಣಪತಿ, ಸುಬ್ರಹ್ಮಣ್ಯ ಮೊದಲಾದ ನಮ್ಮ ಎಲ್ಲ ಇಷ್ಟ ದೇವತೆಗಳನ್ನು ಆರಾಧಿಸಿದ್ರು ಕೂಡ ಈ ಎಲ್ಲ ದೇವತೆಗಳು ಪರಬ್ರಹ್ಮದ ಸಗುಣ ರೂಪಗಳೇ ಆಗಿರುತ್ತವೆ. ಇತರರ ಮತ ಅಥವಾ ಇತರರ ಉಪಾಸನಾ ದೇವತೆಗಳನ್ನು ಹಳಿಯದೆ, ನಿಂದಿಸದೆ ನಾವು ನಮ್ಮ ಮತ ದೇವತೆಗಳ ಉಪಾಸನೆಯನ್ನು ಮಾಡಿಕೊಂಡು ಆಶ್ರಯವಾದಂತಹ ನಮ್ಮ ಸಂಸ್ಕೃತಿ ಬೋಧಿಸಿರುವಂತಹ ಸತ್ಯ, ಪ್ರೀತಿ, ನ್ಯಾಯ, ಅಹಿಂಸೆ, ಸಹನೆ, ಅಸೂಯೆ ಇಲ್ಲದೆ ಇರೋದು, ಪರೋಪಕಾರ, ತೃಪ್ತಿ, ಶಾಂತಿ ಮುಂತಾದ ನೈತಿಕ ಗುಣಗಳನ್ನು ಬೆಳೆಸಿಕೊಂಡು ನಮ್ಮನ್ನು ರಕ್ಷಿಸುವಂತಹ ಧರ್ಮವನ್ನು ನಾವು ರಕ್ಷಿಸೋಣ ಅಂತ ಹೇಳ್ತಾ ಹೋಗ್ತಾರೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.